ನ್ಯಾಯಕ್ಕಾಗಿ ಮಹಾಂತೇಶ್ ಪತ್ನಿ ಪೂಜಾ ಕಲಾಲ್ ಹೋರಾಟವನ್ನ ಮಾಡ್ತಿದ್ದಾರೆ. ಅವರ ಹೋರಾಟಕ್ಕೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಸಾಥನ್ನ ನೀಡಿದ್ದಾರೆ. ಸಾಮಾಜಿಕ ಹೋರಾಟಗಾರ ಗಿರೀಶ್ ಗದಿಗೆಪ್ಪಗೌಡರ್ ಬೆಂಬಲವನ್ನ ಕೊಟ್ಟಿದ್ದಾರೆ. ಪ್ರಕರಣದ ಸಮಗ್ರ ತನಿಖೆಗೆ ಆಗ್ರಹಿಸಿದ್ದಾರೆ. ನ್ಯಾಯ ಸಿಗುವವರೆಗೂ ಹೋರಾಟ ನಿಲ್ಲಲ್ಲ ಎಂದಿದ್ದಾರೆ ಗಿರೀಶ್ ಗದಿಗೆಪ್ಪಗೌಡರ್. ಮುಖ್ಯಮಂತ್ರಿಗಳಿಗೆ ಒಂದು ನಿಯೋಗ ತೊಗೊಂಡೋಗಿ ಭೇಟಿಯಾಗಿ ನಾ ಸಿಒಡಿಗೆ ತನಿಖೆ ಮಾಡೋಕ್ಕೆ ಆಗ್ರಹ ಮಾಡ್ತೀವಿ. ಸಿಒಡಿ ತನಿಖೆ ಮಾಡಿ ಇದನ್ನು ಸತ್ಯಾಸತ್ಯತೆ ಮಾಡ್ತಾರಂತೇಳಿ. ಯಾಕಂದ್ರೆ ಈಗ ರೈತನ ವಿಷಯದಾಗ ಸಿಒಡಿಗೆ ನಮ್ಗೆ ಕೊಟ್ಟಾರ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು. ಅದೇ ರೀತಿ ಇದನ್ನು ಒಂದು ಕೊಡ್ತಾರೆ. ಇದಕ್ಕೂ ಒಂದು ತಾರ್ಕಿಕ ಅಂತೆ ಕಾಣ್ತೈತಿ. ಯಾಕಂದ್ರೆ ಓದಂಥ ಜೀವ ಹೊಳ್ಳಿ ಬರಂಗಿಲ್ಲ. ಸಣ್ಣ 3 ಮಕ್ಕಳದಾವು. ಒಂದು ಸಾಲ ಸೂಲಿ ಮಾಡಿ ಮನೆ ಕಟ್ಟ್ಯಾನ. ಇಷ್ಟೆಲ್ಲ ಮಾಡಿ 2 ದಿನದಿಂದ ಶಿವಶಂಕರ್ ಅಂಬಲಿ ವಕೀಲರ ಮನೆಗೆ ಅವ್ರನ್ನ ಕರೆಸಿ ಆಫೀಸಿಗೆ ಕರೆಸಿ 3,40,000 ಕೊಡ್ತೇನೆ 8 ಲಕ್ಷಕ್ಕೆ ಮುಗಿಸ್ಕೊ ಅಂತಾರಂದ್ರೆ ಅವರು ತಪ್ಪು ಮಾಡ್ಯಾರಂತ ಇದು ಕಂಡು ಬಿಡ್ತೈತಲ್ರಿ. ಮತ್ತು ಇದಕ್ಕಿಂತ ಹೆಚ್ಚಿಗೆ ಏನು ಸಾಕ್ಷಿ ಏನು ಹೇಳ್ಬೇಕು? ಅದಕ್ಕೆ ಇದನ್ನು ಕೂಡಲೇ ತನಿಖೆ ಮಾಡ್ಬೇಕು. ಮತ್ತು ನಾವು ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿಗೆ ಹೋದಾಗ ಹೇಳೇ ಬಂದೇವಿ, ಈ ಭ್ರಷ್ಟ ಪೊಲೀಸ್ ಕಮಿಷನರ್ ಶಶಿಕುಮಾರ್ನ ನೀವು ವರ್ಗಾವಣೆ ಮಾಡಬೇಕು, ಯಾವುದೇ ಪೋಸ್ಟಿಂಗ್ ಕೊಡಬಾರ್ದು ಅವ್ರ ಮ್ಯಾಗ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೂಲ್ವಿ ನೀಡ್ತಾ ಹೋಗ್ತಾರೆ. ಪ್ರಕಾಶ್ ನೂಲ್ವಿ, ಯಾರು ಕಾಯ್ಬೇಕಾಗಿತ್ತೋ ಅವರೇ ಕಳ್ಳರಾಗ್ತಾರೆ, ಯಾರು ಕಾಯ್ಬೇಕಾಗಿತ್ತೋ ಅವರೇ ದರೋಡೆಗಿಳಿತಾರೆ, ಅವರೇ ಕಾಡೋಕ್ ಶುರು ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ. ಕಮಿಷನರ್ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸದ್ಯಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯ ಸ್ಪಷ್ಟನೆ ಏನು? ತನಿಖೆಗೆ ಸೂಚನೆಯನ್ನ ಕೊಡ್ಲಾಗಿದ್ಯಾ? ಏನ್ ನಡೀತಾ ಇದೆ ಅಂತ ಹೇಳಿ. ವಿದ್ಯಾ, ಈ ಕಳ್ಳತನದ ಪ್ರಾಪರ್ಟಿಗಳನ್ನು ರಿಕವರ್ ಮಾಡುವಂಥದ್ದು ಪೊಲೀಸರಿಗೆ ಒಂದು ರೀತಿ ಹಬ್ಬ ಇದ್ದಂಗೆ. ಯಾಕೆ ಅಂತಂದ್ರೆ ಯಾರು ಕಳ್ಳತನದ ಪ್ರಾಪರ್ಟಿಗಳನ್ನ ಖರೀದಿ ಮಾಡಿರ್ತಾರೋ ಅವ್ರಿಗೆ ಅದು ಕಳ್ಳತನದ ಪ್ರಾಪರ್ಟಿ ಅಂತ ಗೊತ್ತಿದ್ರೆ ಅವ್ರನ್ನ ಆರೋಪಿಯನ್ನಾಗಿ ಮಾಡಬಹುದು, ಗೊತ್ತಿಲ್ಲದೆ ಇದ್ರೆ ಪ್ರಾಪರ್ಟಿ ಅಷ್ಟೇ ರಿಕವರಿ ಮಾಡಬಹುದು. ಇಲ್ಲಿ ಪೊಲೀಸರು ಇದನ್ನೇ ಇಟ್ಕೊಂಡು ಆಟ ಆಡ್ಬಿಡ್ತಾರೆ. ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದ್ರೆ ನಿನ್ನನ್ನ ಇದರಲ್ಲಿ ಆರೋಪಿ ಮಾಡ್ತೀವಿ ಅಂತ ಹೆದರ್ಸ್ತಾರೆ. ಆ ಪ್ರಾಪರ್ಟಿಯನ್ನ ರಿಕವರ್ ಮಾಡ್ತಾರೆ, ಜಪ್ತ್ ಮಾಡ್ತಾರೆ, ಅದ್ರ ಜೊತೆಗೆ ಅವರಿಂದ ದುಡ್ಡು ಕೀಳ್ತಾರೆ. ಇಂಥದ್ದೇ ಈ ಪ್ರಕರಣದಲ್ಲಿ ಕೂಡ ನಡೆದಿರುವಂತದ್ದು. ಮಹಾಂತೇಶ್ ಕಲಾಲ್ ಬಳಿ ಏನು ಬೈಕನ್ನ ಖರೀದಿ ಮಾಡಿದ್ರು 5 ಜನ, ಅವ್ರು ಎಲ್ಲರನ್ನೂ ಹತ್ರನೂ ಉಪನಗರ ಪೊಲೀಸರು 10,000 ರೂಪಾಯಿ ಇಸ್ಕೊಂಡಿದ್ದಾರೆ ಅಂತೇಳಿ ಸ್ವತಃ ದುಡ್ಡು ಕೊಟ್ಟಂತ ನಾಸೀರ್ ಆರೋಪ ಮಾಡ್ತಾರೆ. ಇದಲ್ದೇನೆ ಈ ಪ್ರಕರಣ ನಮ್ಮ ವ್ಯಾಪ್ತಿಗೆ ಬರುತ್ತೆ, ನೀವು ಉಪನಗರ ಪೊಲೀಸರಿಗೆ ದುಡ್ಡು ಕೊಟ್ರೆ ನಾವೇನ್ ಮಾಡೋಣ ಅಂತ ಹಳೆ ಹುಬ್ಳಿ ಪೊಲೀಸರು ಈ 5 ಹತ್ರ ದುಡ್ಡು ವಸೂಲಿ ಮಾಡ್ತಾರೆ ಅನ್ನುವಂಥದ್ದು ಸ್ವತಃ ದುಡ್ಡು ಕೊಟ್ಟಂತ ನಾಸೀರ್ ಆರೋಪ. ಇಲ್ಲಿ ಗಮನಿಸಬೇಕಾಗಿದ್ದು ಅಂತಂದ್ರೆ ಇದು ಪ್ರಕರಣ ನಡೆದು ಈಗಾಗಲೇ 1.5 ವರ್ಷ ಆಯ್ತು. 1.5 ವರ್ಷ ಆಗಿ ಆ ಮೃತನ ಪತ್ನಿ ಪೂಜಾ ಕಲಾಲ್ 1.5 ವರ್ಷದಿಂದ ನಿರಂತರವಾಗಿ ಪೊಲೀಸ್ ಅಧಿಕಾರಿಗಳಿಗೆ, ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರಿಗೆ ನಿರಂತರವಾಗಿ ಭೇಟಿಯಾಗಿದ್ದಾರೆ. 50-60 ಸಾರಿ ನಾನು ಭೇಟಿಯಾಗಿದ್ದೀನಿ ಅಂತ ಹೇಳ್ತಾರೆ. ಪ್ರಕರಣದ ತನಿಖೆ ನಡೆಸುವಂತೆ ಆಗ್ರಹ ಮಾಡಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ಆತ ಸಾವನ್ನಪ್ಪಿದ್ದಾನೆ. ಆದರೂ ಕೂಡ ಇನ್ನೂವರೆಗೂ ಒಂದು ಸಣ್ಣ ತನಿಖೆಯನ್ನು ಕೂಡ ಪೊಲೀಸರು ಇದರಲ್ಲಿ ಮಾಡಿಲ್ಲ. ಮೊನ್ನೆ ತಾನೇ ಧಾರವಾಡದಲ್ಲಿ ವಿದ್ಯಾರ್ಥಿ ಆದಿತ್ಯ ಪೊಲೀಸರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ. ಆ ಪ್ರಕರಣದಲ್ಲಿ 3 ಕಾನ್ಸ್ಟೇಬಲ್ಗಳು ಆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ ಈ ಪ್ರಕರಣದಲ್ಲಿ 9 ಜನ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಸ್ವತಃ ಮೃತ ಮಹಾಂತೇಶ್ ಕಲಾಲ್ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಇದರ ಕುರಿತಾಗಿ ಇದುವರೆಗೂ ಕೂಡ ಪೊಲೀಸರು ತುಟಿ ಬೀಸ್ತಾ ಇಲ್ಲ. ಪೂಜಾ ಕಲಾಲ್ಗೆ, ಮೃತನ ಪತ್ನಿ ಪೂಜಾ ಕಲಾಲ್ಗೆ ಪೊಲೀಸ್ ಕಮಿಷನರ್ ಇಂದ ಹಿಡಿದು ಡಿಸಿಪಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಭರವಸೆಗಳನ್ನು ನೀಡಿದ್ರು. ನಾವು ಎಲ್ಲ ತನಿಖೆ ನಡೆಸ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀವಿ, ಮತ್ತೆ ನಿಮ್ಮ ಕುಟುಂಬಕ್ಕೂ ನೆರವಾಗ್ತೀವಿ ಅನ್ನುವಂತ ಮಾತುಗಳನ್ನ, ಭರವಸೆಗಳನ್ನ ನೀಡಿದ್ರು. ಅವೆಲ್ಲ ಟೈಮ್ ಬೀಯಿಂಗ್ ಅಂದ್ರೆ ಆ ಹೀಟ್ ಅನ್ನ ಕಡಿಮೆ ಮಾಡಬೇಕಾಗಿತ್ತು, ಆ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕಾಗಿತ್ತು. ಆ ಕಾರಣಕ್ಕಾಗಿ ಇಂಥ ಭರವಸೆಗಳನ್ನ ಕೊಟ್ಟಿದ್ರು ಅನ್ನುವಂಥದ್ದು ಪೂಜಾ ಕಲಾಲ್ ಅವರ ಆರೋಪ. ಈ ರೀತಿಯಾಗಿ ಹಲವು ಬಾರಿ ನಾನು ಮನವಿ ಕೊಟ್ಟರು ಕೂಡ ಯಾವುದೇ ಪ್ರಕರಣವನ್ನ ಇದ್ರ ಕುರಿತಂತೆ ತನಿಖೆ ನಡೆಸಿಲ್ಲ, ನಮ್ಗೆ ಯಾವುದೇ ಪರಿಹಾರವನ್ನು ಕೊಟ್ಟಿಲ್ಲ. ಮತ್ತೆ ಈ ತಪ್ಪಿತಸ್ಥ ಅಧಿಕಾರಿಗಳು ಇನ್ನೂ ಕೂಡ ಆರಾಮಾಗಿದ್ದಾರೆ. ಇದರಲ್ಲಿ ವಸೂಲಿ ಮಾಡಿದ್ದಕ್ಕೆ ಸಾಕ್ಷಿಗಳಿದಾವೆ, ಆದರೂ ಕೂಡ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿಲ್ಲ ಅನ್ನುವಂಥದ್ದು ಪೂಜಾ ಕಲಾಲ್ ಅವರ ಆರೋಪ. ಈ ಕುರಿತಂಗೆ ಈಗಾಗಲೇ ಪೂಜಾ ಕಲಾಲ್ ಇಲ್ಲಿವರೆಗೂ ಕೂಡ ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ರು. ಇವರ ಹೋರಾಟಕ್ಕೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಗಿರೀಶ್ ಗದಿಗೆಪ್ಪಗೌಡರು ಈ ಪ್ರಕರಣವನ್ನ ನಾವು ನಿಯೋಗ ತಗೊಂಡು ಸಿಎಂ ಲೆವೆಲ್ಗೂ ಹೋಗ್ತೀವಿ, ಮತ್ತೆ ಇದನ್ನ ಪ್ರೈವೇಟ್ ಕಂಪ್ಲೇಂಟ್ ಕೂಡ ದಾಖಲು ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಡೀತಾ ಇದ್ರು
ಈ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಈ ಪ್ರಕರಣದ ಕುರಿತು ಇದುವರೆಗೂ ಕೂಡ ತುಟಿ ಬಿಚ್ಚಿಲ್ಲ. ಮಾಧ್ಯಮಗಳಿಗೆ ಇದರ ತನಿಖೆ ಏನಾಯ್ತು, ನಿಜವಾಗ್ಲೂ ಇಲ್ಲಿ ನಡೆದಿರುವಂತದ್ದು ಸತ್ಯನಾ ಅಥವಾ ಇವರು ಆರೋಪ ಮಾಡಿರೋದು ಎಲ್ಲವೂ ಸುಳ್ಳ, ಈ ರೀತಿಯಂತ ಯಾವುದೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಹಾಗಾಗಿ ವಿಪಕ್ಷಗಳು ಮತ್ತು ಸ್ವಪಕ್ಷಗಳು ಅರವಿಂದ್ ಬೆಲ್ಲದ್, ಪ್ರಸಾದ್ ಅಬ್ಬಯ್ಯ ಇಬ್ರು ಕೂಡ ಪೊಲೀಸರ ಮೇಲೆ ಬಲವಾದ ಆರೋಪವನ್ನ, ಗಂಭೀರ ಆರೋಪವನ್ನ ಮಾಡಿದ್ದಾರೆ, ಸುಲಿಗೆಗಿಳಿದಿದ್ದಾರೆ ಅಂತ ಹೇಳಿ. ಹಾಗಾಗಿ ಈ ರೀತಿಯಾದಂತಹ ಪ್ರಕರಣಗಳನ್ನು ನೋಡಿದಾಗ ಅಥವಾ ಸ್ಪಷ್ಟನೆಯನ್ನು ಕೂಡ ಕೊಡದೇ ಇರುವಂತಹ ಪೊಲೀಸ್ ಇಲಾಖೆ ನೋಡಿದ್ರೆ ಈ ಆರೋಪಗಳಿಗೆ ಸತ್ಯ ಇದೆ ಅನ್ಸೋದ್ರಲ್ಲಿ ಸಂಶಯ ಇಲ್ಲ. ವಿದ್ಯಾ, ಥ್ಯಾಂಕ್ ಯು ಪ್ರಕಾಶ್ ನುಲ್ವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.